ಕಡೆ ಇದೆಲ್ಲ ಕೊಯ್ದಿದಲ್ಲ ನೋಡಿ ಯಾರು ಇದೆಲ್ಲ ಕ್ಲೀನಾಗಿ ಇಲ್ಲಿ ಬನ್ನಿ ಬನ್ನಿ. ಹಾಂ 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 ನೋಡಿ ಹಾಂ ಇಲ್ಲಿಂದ ಇಲ್ಲಿವರೆಗೂ ಕೊಯ್ದುಬಿಟ್ಟು ಹಾಂ ಕಂಪ್ಲೀಟು ಹಾಂ ಅವ್ರು ತೆಗಿಯೋಕ್ಕಾಗದೆ ಹಾಂ ಅಲ್ಲ ಆ ಕಡೆ ಹೋಗಿ ಹಾಂ ಟವರ್ ಬೋಲ್ಟು ಬೀಗ ಎಲ್ಲ ಕೊಯ್ದಾಕ್ಬಿಟ್ಟು ಹಾಂ ಇದು ಕೊಯ್ದು ಹ್ಞೂ ಇದು ಕೊಯ್ದು ಒಳ್ಳೆ ಟವರ್ ಬೋಲ್ಟ್ ಕೊಯ್ದಾಕಿ ಹಾಂ ಬಾಳ ದೊಬ್ಬಿ ಅಲ್ಲಿ ಹೋಗ್ಬಿಟ್ಟು ಹುಂಡಿ ಹೊಡೆದಾಕಿ ನೋಡಿ ಒಳಗಡೆ ತಕ್ಕೊಳ್ರಿ ಬೇಕಾದ್ರೆ. ಅದೇ ತಗೊಳ್ಳೋಣ ಸರ್ ತಗೊಳ್ಳೋಣ ಹಾಂ ಇದೆ ಯಾವುದು ಇದು ಅಲ್ಲಿಂದನ ಟ್ರೈ ಮಾಡಿದ್ದಾರೆ. ಹಾಂ 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 ಅಲ್ಲಿಂದ ಟ್ರೈ ಮಾಡಿ దొంగతనమైంది ఇక్కడ 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 అవునా తీసుకుపోయినారా ఇంతలో కోసారు కదా ఇదంతా సార్. కోసేసి రెండు చేతులు పెట్టి పీకినారు దీన్ని. ఆకైతా ఉండే దానికి తీసింది ಪೂರ್ತಿ ಎಲ್ಲ ಇರೋ ದುಡ್ಡೆಲ್ಲ ಖಾಲಿ ಮಾಡೋರಾ ಉಂಡಿ ದುಡ್ಡು 60-70 ಸಾವಿರ ಮೇಲೆ ಇದು. ಅಷ್ಟೊಂದಿತ್ತ ಎಷ್ಟು ದಿನದ್ದು ಉಂಡಿ ಆ್ಯಕ್ಚುಲಿ ಯಾವಾಗ ಉಂಡಿ ತೆಗೆಯೋದು ವರ್ಷಕ್ಕೊಂದ್ಸರಿ ಅಷ್ಟೇ. ವರ್ಷಕ್ಕೊಂದೇ ಸತಿ ಬಾ ಪಾವಗಡ ಪಟ್ಟಣದ ಪೆನುಗುಂಡೆ ರಸ್ತೆ ಮಾರ್ಗದಲ್ಲಿರುವ ಶಾಂತಿ ಬೃಂದಾವನದ ಸರ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗುರುವಾರ ರಾತ್ರಿ ಕಳ್ಳರು ಉಂಡಿಯನ್ನು ಒಡೆದು ಉಂಡಿಯಲ್ಲಿರುವ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ. ಗುರುವಾರ ಮಧ್ಯರಾತ್ರಿ ಒಂದು ಘಟನೆ జరిಗಿದ್ದು ಈ ಒಂದು ಘಟನೆಯಿಂದ ಭಕ್ತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದೇವರ ಉಂಡಿಯನ್ನು ಸಹ ಉಂಡಿಯಲ್ಲಿರ್ತಕ್ಕಂಥ ಹಣವನ್ನು ಬಿಡದಿರ್ತಕ್ಕಂಥ ಈ ಒಂದು ದುರುಳರನ್ನು ಪತ್ತೆ ಮಾಡಬೇಕೆಂದು ಭಕ್ತರು ಒತ್ತಾಯಿಸುತ್ತಿದ್ದಾರೆ. ಇನ್ನು ಕಾರ್ತಿಕ ಮಾಸದ ಶುಕ್ರವಾರ ಹುಣ್ಣಿಮೆಯ ಪ್ರಯುಕ್ತ ಇದೇ ಒಂದು ಶಾಂತಿ ಬೃಂದಾವನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ನೂರಾರು ಭಕ್ತರು ಈ ಒಂದು ಪೂಜೆಯಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದ್ದಾರೆ. ಕಾರ್ತಿಕ ಮಾಸದ ಶುಭ ಶುಕ್ರವಾರ ಹುಣ್ಣಿಮೆಯ ಪ್ರಯುಕ್ತ ಪಾವಗಡ ಪಟ್ಟಣದ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಮತ್ತು ಗೋಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ದೇವಸ್ಥಾನದ ಆವರಣದಲ್ಲಿ ದೀಪವನ್ನು ಬೆಳಗಿಸಿದ್ದಾರೆ. ಇನ್ನು ದೇವಸ್ಥಾನದ ಪ್ರಧಾನ ಅರ್ಚಕರಾದ ನರಸಿಂಹಗೋಪಾಲ್ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಅಭಿವೃದ್ಧಿ ಸಮಿತಿಯ ಟ್ರಸ್ಟ್ನ ವಿನಾಯಕ ಶಿವಕುಮಾರ್, ಗುಂಡಾರಹಳ್ಳಿ ಬಲರಾಮ್ ರೆಡ್ಡಿ, ಈರಣ್ಣ, ನರಸಿಂಹರೆಡ್ಡಿ, ಕೋಡುಗುಡ್ಡ ಪಾಂಡು ಸೇರಿದಂತೆ ಮತ್ತು ಜನಜಾಗೃತಿ ಸಮಿತಿಯ ರಾಜು ಹಾಗೂ ವೆಂಕಟಲಕ್ಷ್ಮಮ್ಮ ಗುರಪ್ಪ ಮತ್ತು ಶ್ರೀನಿವಾಸ್ ಗುರಪ್ಪ ಸೇರಿದಂತೆ ಮತ್ತಿತರ ನೂರಾರು ಭಕ್ತರು ಹಾಜರಿದ್ದರು. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.